ಅಂದ್ರೆ ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಾಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಸಿದ್ದರಾಮಯ್ಯ ಅವರು ಮುಂದುವರಿಸಿ ಅಂತ ಹೇಳಬೇಕಿತ್ತು ಅಂತ. ಕೆಲವರು ಜಂಪ್ ಆದ್ರು. ಇಲ್ಲ ಈ ಕಡೆ ಜಂಪ್ ಆಗೋದು ಏನು ಅವರು ಏನು ಯಾರು ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಐತೆ ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡ್ರಿ. ಇದ್ರಲ್ಲಿ ಯಾರು ಹೇಳೋದು ಕೇಳೋದು ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪ ಅಷ್ಟೇ ಇದು. ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಅಂತಲ್ಲಿ ಆಗಿದೆ ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಅದು ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತು ಇನ್ನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ಸರಿ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ಬಗ್ಗೆ ಪ್ರಶ್ನೆ ಬರೋದಿಲ್ಲ. ಅದು ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಅದೆಲ್ಲ ಸುಳ್ಳು, ಯಾರು ಮಾಡಿಲ್ಲ. 37 ಜನ ಮಾಡ್ರೆ ಮತ್ತೆ 200 ಜನ ಅವ್ರ ಅಭಿಪ್ರಾಯ ಬೇಡ. 37 ಜನ ಮಾಡ್ರೆ 200 ಜನದ ಅಭಿಪ್ರಾಯ ಕೇಳ್ಬೇಕಲ್ಲ. ಹಂಗೆ ಸುಮ್ಮನೆ ಯಾರೋ ಅದು ಹಾಕಿದಾನಂತೆ ಅದೇ ಚರ್ಚೆ ಬೇಡದು. ಮತ್ತು ಅವರೇ ಹೀರೋ ಆದ್ರಲ್ಲ 37 ಜನ 200 ಜನ ಇಲ್ಲೋದ್ರ ಪ್ರಶ್ನೆ. ಅದೆಲ್ಲ ಸುಳ್ಳು, ಯಾರೋ ಅವರ ಹಾಕಿದಾರೆ ವಾಟ್ಸಪ್ಪಲ್ಲಿ ಟ್ವೀಟ್ ಮಾಡೋಂಥ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ, ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ. ಅದರಲ್ಲಿ ಸರ್ ಈಗ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಕಾಂಗ್ರೆಸ್ಗೆ ಕಾಡಲ್ವಾ ಸರ್? ಅಂದ್ರೆ ಹಿಂದವರ್ಗನ ಹೇಗೆ ಒಟ್ಟಾಗಿಡ್ತೀರಿ ಸರ್? ಇರ್ತಲ್ಲ, ಅವ್ರು ಹೇಳಿದ್ರಲ್ಲ 28 ನಾ ಇರ್ತೀನಿ ಅಂತಾರೆ. ಅಲ್ಲಿವರೆಗೆ ಮತ್ತೊಬ್ರು ಅವ್ರ ಜಾಗ ತುಂಬಬೇಕು. ನಮಗೆ ಅವ್ರು ಇಲ್ಲೇ ಮುಖ್ಯ, ರಾಜ್ಯಕ್ಕೆ ಅವ್ರು ಮುಖ್ಯ, ನಮಗೆ ರಾಜ್ಯಕ್ಕೆ ಮುಖ್ಯ. ಅದಕ್ಕೆ ಅವ್ರು ಇಲ್ಲೇ ಇರ್ಬೇಕಂತ ಅವ್ರು ಹೇಳಿದರೆ ನಾವು ಅದನ್ನೇ ಬಯಸ್ತೀವಿ. ಬಳಸ್ಕೋತೀವಿ. ಇನ್ನೂ ಟೈಮ್ ನೋಡೋಣ. ಈ ಮುಗಿಲಿ, ಇದು ಹೊಸ CM ಆಗಲಿ, ಆದ್ಮೇಲೆ ಮಂತ್ರಿಮಂಡಲ ಆಗಲಿ, ಆದ್ಮೇಲೆ ಕಾಲ ತಕ್ಕ ಸಂದರ್ಭ ತಕ್ಕ ಅವ್ರು ಬಳಸ್ಕೋತೀವಿ. ಕ್ಯಾಬಿನೆಟ್ DK ಶಿವಕುಮಾರ್ ಹೇಳಿದ ರೀತಿ ಇರುತ್ತೋ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇರ್ತಾರೋ ಹೆಂಗೆ ಸರ್? ಕ್ಯಾಬಿನೆಟ್ ಹೈಕಮಾಂಡ್ ಫುಲ್ ಕಂಟ್ರೋಲ್ ತಗೊಳ್ಳುತ್ತೆ. ಎಲ್ಲರೂ ಹೇಳ್ತಾರೆ, ಅಧ್ಯಕ್ಷರು ಮುಖ್ಯಮಂತ್ರಿ ಆಗೋರಿಗೆ ತಮ್ಮದೇ ಅಂತ ಸ್ವತಂತ್ರ ಇರ್ತೈತಿ, ಮಂತ್ರಿ ಯಾರು ಆಗ್ಬೇಕಂತ. ಸಿದ್ದರಾಮಯ್ಯವ್ರಿಗೆ ಆ ಚಾಯ್ಸ್ ಇದ್ದೇ ಇರ್ತೈತೆ. ಅಂತಿಮವಾಗಿ ಆಯ್ಕೆ ಮಾಡ್ತಾರೆ, ತಮ್ಗೆ ಯಾರು ಬೇಕೋ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. 3 ಮಂದಿಗೆ ಸಮಾನ ಅವಕಾಶ ಇದೆ ಅದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆಯಾ ಸರ್? ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಕೇಳ್ಬಿಡ್ತೀನಿ ಅಂತಿದ್ರು, ಸಡನ್ ಆಗಿ ಒಪ್ಕೊಂಡ್ಬಿಟ್ರು. ಯಾಕಂದ್ರೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ? ಹಿಂದೆ ಬಗೆಹರಿಸಕ್ಕಾಗಿರ್ಲಿಲ್ಲ ಸರ್ 4-5 ರಾಜ್ಯಗಳ ಇದೇ ತರದ ಪರಿಸ್ಥಿತಿ. ಕರ್ನಾಟಕ ವಿಚಾರದಲ್ಲಿ ಬಂದಾಗ ಬಹಳ ಸ್ಮೂತ್ ಆಗಿ. ಸೊ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಅನ್ನು ಕೂಡ ಗಮನಿಸ್ತಾ ಇದ್ರಿ. ಒಂದು ಪ್ರಯತ್ನ ಆಯಿತು ಕಾಂಗ್ರೆಸ್ನಲ್ಲಿ ಸಹಿ ಸಂಗ್ರಹದ ಪ್ರಯತ್ನ ಅಂದಾಗ ಅದನ್ನು ಸಾರಾಸಗಟ್ಟಾಗಿ ತಳ್ಳಿ ಹಾಕಿದ್ರು. ಅಂಥದ್ದು ಯಾವುದು ಪ್ರಕ್ರಿಯೆಗಳು ಆಗಿಲ್ಲ ಅನ್ನೋದನ್ನ ತಿಳಿಸಿದ್ರು.